ಲೋ, ಏನ್ ಹೇಳು? ಎಷ್ಟು ದಿನದಿಂದ ಹೇಳ್ತಾನೆ ಇದ್ದೀನಿ, ನಮಗೆ ಭೀಮ ಬಂಡೆಗೆ ಹೋಗಿ ಅಲ್ಲಿ ಇರುವ ನೀಲಿ ಹೂಗಳನ್ನು ನೋಡೋಣ ಅಂತ. ಇವಾಗಾದ್ರೆ ಕ್ಲೈಮೇಟ್ ಸಖತ್ತಾಗಿದೆ. ಕ್ಲೈಮೇಟ್ ಏನು ಚೆನ್ನಾಗಿದೆ, ಆದ್ರೆ ದೂರ ಇದೆಯಲ್ಲಪ್ಪ. ಪ್ರತಿ ವರ್ಷ ಇದನ್ನೇ ಹೇಳ್ತಾ ಇದ್ದೀವಪ್ಪ ನಾವು. ನನ್ನ ಕನಸು ಕೊನೆ ನೆನಸಾಗಲ್ಲ ಅನ್ಸತ್ತೆ ನನಗೆ. ತುಂಬಾಯ್ತಲ್ಲ ಇಬ್ಬರೂ, ಏನು ಚರ್ಚೆಯಲ್ಲಿ ಇದ್ದೀರಾ? ಏನ್ ಸಮಸ್ಯೆ? ಇವನಿಗೆ ಭೀಮಾ ಬಂಡೆಗೆ ಹೋಗಿ ಅಲ್ಲಿ ಇರುವ ನೀಲಿ ಹೂಗಳನ್ನು ನೋಡ್ಬೇಕಂತೆ. ತುಂಬಾ ಒಳ್ಳೆ ವಿಷಯ. ಈಗ ಮಳೆ ಬೇರೆ ಇಲ್ಲ, ಕ್ಲೈಮೇಟ್ ಚೆನ್ನಾಗಿದೆ, ಹೋಗೋದಕ್ಕೆ ಕರೆಕ್ಟ್ ಟೈಮು. ಅವಾಗಿಂದ ಇದನ್ನೇ ಹೇಳ್ತಾ ಇದ್ದೀನಿ, ಆದ್ರೆ ಇವನಿಗೆ ಅರ್ಥ ಆಗ್ತಾನೇ ಇಲ್ಲ. ಅದು ಏನ್ ಹೇಳೋದು, ತುಂಬಾ ದೂರ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ನಮಗೆ ಮುಂದಿನ ವರ್ಷ ಹೋಗೋಣ. ವರ್ಷಕ್ಕೆ ಒಂದೇ ಒಂದು ಸಲ ಹೂವನ್ನು ನೋಡಕ್ಕಾಗೋದು. ಆ ಹೂವನ್ನು ನೋಡಕ್ಕೆ ಈ ವರ್ಷನೂ ನನಗೆ ಅದೃಷ್ಟ ಇಲ್ಲ ಅನ್ಸತ್ತೆ. ಈಗ ಗೊತ್ತಾಯಿತು ನಿಮ್ಮ ಸಮಸ್ಯೆ. ನಾನು ಒಂದು ಕತೆ ಹೇಳ್ಕೊಡುತ್ತೀನಿ, ಅದು ಕೇಳಿದ್ಮೇಲೆ ತೀರ್ಮಾನ ಮಾಡಿಕೊಳ್ಳಿ, ಹೋಗಬೇಕಾ ಬೇಡವಾ ಅಂತ. ಅದೇನು ಆ ತರ ಒಂದು ಕತೆ ಹೇಳು, ಕೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಒಂದು ಹಿಮ ಪ್ರದೇಶದಲ್ಲಿ ತುಂಬಾ ಪೆಂಗ್ವಿನುಗಳಿತ್ತು. ಅದರಲ್ಲಿ ಇರುವ ಒಂದು ಚಿಕ್ಕ ಪೆಂಗ್ವಿನ್ ಪೆಂಜು ಪೆಂಗ್ವಿನ್ಗೆ ಹೊಸ ಹೊಸ ವಿಷಯಗಳು ಮಾಡೋಕ್ಕೆ ಮತ್ತು ಹೊಸ ಜಾಗಗಳಿಗೆ ಹೋಗಕ್ಕೆ ತುಂಬಾ ಇಷ್ಟ. ಈ ಪೆಂಜು ಪೆಂಗ್ವಿನ್ಗೆ ಒಂದು ಅಜ್ಜಿ ಪೆಂಗ್ವಿನ್ ಇತ್ತು. ಯಾವಾಗಲೂ ಈ ಅಜ್ಜಿ ಪೆಂಜು ಪೆಂಗ್ವಿನ್ಗೆ ತುಂಬಾ ಕಥೆಗಳು ಹೇಳ್ಕೊಡುತ್ತಾ ಇದ್ದಳು. ತನ್ನ ಅಜ್ಜಿ ಪೆಂಗ್ವಿನ್ದ ಹೊಸ ಹೊಸ ಕಥೆಗಳು ಕೇಳಕ್ಕೆ ಪೆಂಜು ಪೆಂಗ್ವಿನ್ಗೆ ತುಂಬಾ ಇಷ್ಟ. ಹಾಗೆ ಇದ್ದಾಗ ಒಂದು ದಿವಸ ಅಜ್ಜಿ ಪೆಂಜು ಪೆಂಗ್ವಿನ್ಗೆ ಒಂದು ಬೆಳ್ಳಿ ನಕ್ಷತ್ರದ ಕಥೆ ಹೇಳ್ಕೊಡುತ್ತಾ ಇದ್ದಳು. ನಿನ್ಗೆ ಗೊತ್ತಾ, ಇದು 40 ವರ್ಷಗಳಲ್ಲಿ ಒಂದೇ ಸಲಿ ಮಾತ್ರ ಪ್ರತ್ಯಕ್ಷವಾಗುವ ಒಂದು ದಿವ್ಯ ಬೆಳ್ಳಿ ನಕ್ಷತ್ರ. ಹೌದಾ ಅಜ್ಜಿ? ಈ ನಕ್ಷತ್ರ ಇರುವಾಗ ಮನಸ್ಸಲ್ಲಿ ಏನ್ ನೆನಪಿಟ್ಕೊಂಡ್ರೇನು ಅದು ನಿಜವಾಗುತ್ತೆ ಅಂತ. ಹೌದಾ, ನೀವು ನೋಡಿದೀರಾ ಅಜ್ಜಿ? ಹಾಗೆ ಎಲ್ಲರಿಗೂ ಈ ನಕ್ಷತ್ರವನ್ನು ನೋಡಕ್ಕಾಗೋದಿಲ್ಲ, ಅದು ತುಂಬಾ ದೂರದಲ್ಲಿದೆ. ನಿಮಗೆ ನಕ್ಷತ್ರವನ್ನು ನೋಡಕ್ ಆಸೆ ಇರ್ಲಿಲ್ವಾ? ತುಂಬಾ ಆಸೆ ಇತ್ತು. ಈಗ ನಡೆಯಲ್ಲ, ವಯಸ್ಸಾಯ್ತಲ್ಲ. ಸರಿ, ಆ ನಕ್ಷತ್ರ ಯಾವಾಗ ಪ್ರತ್ಯಕ್ಷವಾಗುತ್ತೆ? ಬರೋ ಪೌರ್ಣಮಿ ಇಡೀ ರಾತ್ರಿಯಲ್ಲಿ ಪಶ್ಚಿಮ ಭಾಗದಲ್ಲಿ ಇರುವ ಗುರು ಬಂಡೆಯಿಂದ ನೋಡಿದರೆ ಈ ಬೆಳ್ಳಿ ನಕ್ಷತ್ರ ಕಾಣಿಸುತ್ತೆ. ಇದು ಕೇಳಿದ ತಕ್ಷಣ ಪೆಂಜು ಪೆಂಗ್ವಿನ್ಗೆ ಬೆಳ್ಳಿ ನಕ್ಷತ್ರವನ್ನು ನೋಡಕ್ಕೆ ತುಂಬಾ ಆಸೆಯಾಯಿತು. ಪೆಂಜು, ಆದರೆ ಅದು ನೋಡಕ್ ಹೋಗೋದು ತುಂಬಾ ಕಷ್ಟನೇ ಗೊತ್ತಾ? ಅದು ಯಾಕೆ ಅಜ್ಜಿ? ಅಲ್ಲಿ ಭೀಕರ ಹಿಮಕರಡಿಗಳಿದೆ, ಅದಕ್ಕೆ ಅಲ್ಲಿ ಹೋಗಕ್ಕೆ ಯಾರಿಗೂನು ಅಷ್ಟು ಧೈರ್ಯ ಇಲ್ಲ. ಖಂಡಿತಾಗಿ ಅಲ್ಲಿಗೆ ಹೋಗಲೇಬೇಕು ಅಂತ ಪೆಂಜು ಮನಸ್ಸಲ್ಲಿ ನಿರ್ಧಾರ ಮಾಡಿದಳು. ಪೆಂಜು ಪೆಂಗ್ವಿನ್ ತನ್ನ ಅಜ್ಜಿ ಪೆಂಗ್ವಿನ್ ಹತ್ರ ಹೇಳಿಲ್ಲದೆ ಬೆಳ್ಳಿ ನಕ್ಷತ್ರವನ್ನು ನೋಡಕ್ ಹೋಗ್ತಿದ್ದಾಳೆ. ನಿಮ್ಗೆ ಇದರಿಂದ ಏನ್ ಅರ್ಥ ಆಯ್ತು? ಏನ್ ಹೇಳೋದು? ಹೇಳ್ಕೊಡು. ಸರಿ, ಅದೂನು ನಾನೇ ಹೇಳ್ತೀನಿ. ಅದಕ್ ಮುಂಚೆ ಆ ಪೆಂಗ್ವಿನ್ ಎಲ್ಲಿ ಹೋದ್ಲು ಅಂತಲ್ವಾ? ಅದು ಯಾರಿಗೂ ಗೊತ್ತಿಲ್ಲ. ಅವಳು ಅವಳದ ಗುರಿಗಳು ಹಿಂದಗೆ ಹೋದಳು.
ಓಶೋ, ನಿನ್ಗೆ ನೀಲಿ ಹೂವುಗಳನ್ನು ನೋಡಬೇಕಲ್ಲ? ಹೋಗು, ನಾವು ನಮ್ಮ ಗುರಿಗಳು ಹಿಂದಗೆ ಹೋಗಬೇಕು. ದಾರಿ ಎಷ್ಟು ಕಷ್ಟ ಇದ್ರೇನು